ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ವೈಕುಂಠ ಏಕಾದಶಿ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ಮತ್ತು ನ್ಯೂ ಇಯರ್ ವ್ಲಾಗ್ 3 ದಿನದ್ದು ಒಂದೇ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಕೆಲಸ ಇದ್ದಿದ್ದರಿಂದ ಬೇರೆ ಬೇರೆ ವ್ಲಾಗ್ಸ್ ಸೆಗ್ರಿಗೇಟ್ ಮಾಡೋಕ್ಕಾಗಲಿಲ್ಲ. ಸೊ ಅದರದ್ದೇ ಕ್ಲಿಪ್ಪಿಂಗ್ಸ್ನ ಎಲ್ಲಿ ಹೋಗಿದ್ವಿ ಮತ್ತು ಹೇಗೆ ಮಾಡಿದ್ವಿ ಪೂಜೆನ ಅನ್ನೋದನ್ನು ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 5:30 ಅಷ್ಟರಲ್ಲೆಲ್ಲ ಎದ್ದು ಪೂಜೆ ಮುಗಿಸ್ಕೊಂಡೆ. ಸೊ ಇದು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಇದು. ಆಮೇಲೆ ಮನೆಯಲ್ಲಿ ಈ ರೀತಿ ಧೂಪ ಹಚ್ತೀನಿ. ಬಿಕಾಸ್ ಅದರ ಸ್ಮೆಲ್ಲಿಂದ ಏನಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದರಿಂದ ನಾನು ಪೂಜೆನ ಸಂಜೆ ಹೊತ್ತು ಮಾಡೋದಿಲ್ಲ, ಬೆಳಗ್ಗೆ ಟಿಫನ್ ಮಾಡೋ ಅಷ್ಟರಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು 5:30 ಅಷ್ಟರಲ್ಲೆಲ್ಲ ಮಾಡಿದ್ದೆ. ಸೊ ಇವತ್ತು ಹೊರಗಡೆ ಗಿಡದಲ್ಲಿ ಪುದೀನ ಸೊಪ್ಪಿಟ್ಟಿತ್ತು, ಅದನ್ನು ಕಿತ್ಕೊಂಡು ಬಂದಿದ್ದೀನಿ. ಇವಾಗ ಪಾಟ್ನಲ್ಲೇ ಹಾಕಿದ್ದಿತ್ತು. ಸೊ ಮೆಂತ್ಯ ನೆನೆಸ್ತೀನಲ್ಲ ನೈಟ್ ಟೈಮ್ ಮೆಂತ್ಯ ನೀರು ಕುಡಿಲಿಕ್ಕೆ ಅಂತ ಹೇಳಿ ಅದನ್ನು ಹಾಕಿದ್ದೆ. ಅದರಿಂದ ಬೆಳೆದಿದ್ದ ಮೆಂತ್ಯ ಸೊಪ್ಪದು. ಸೊ ಪುದೀನ ಕೂಡ ಅದೇ ರೀತಿ ಸಿಗುತ್ತೆ ಪಾಟ್ನಲ್ಲೇ. ಸೊ ಫ್ರೆಶ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ನೈಟು ಮಾರ್ಕೆಟಿಂದ ಏನಂದರೆ ಸ್ವಲ್ಪ ಹಸಿ ಬಟಾಣಿ ಮತ್ತು ಹಸಿ ಅವರೆಕಾಳು ತಂದಿದ್ದರು. ಅದನ್ನು ಯೂಸ್ ಮಾಡಿ ಇವಾಗ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಆಯಿಲ್ನಲ್ಲಿ ಫ್ರೈ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆಗೆ ಪೀಸಸ್ ಮತ್ತು ಇದೇನಿದೆ ಅವರೆಕಾಳನ್ನ ಹಾಕಿ ಪಲಾವ್ ಮಾಡೋದು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಪೂರ್ತಿ ಗ್ರೀನ್ ಕಲರ್ ಬರೋದರಿಂದ. ಆ್ಯಂಡ್ ಬಟಾಣಿ ಮತ್ತು ಹಸಿ ಕಾಳು ಹಾಕಿರ್ತೀವಲ್ಲ ತುಂಬ ಟೇಸ್ಟ್ ಇರುತ್ತೆ. ಸೊ ತಿಂಡಿ ತಿನ್ನೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ. ದೇವಸ್ಥಾನ ಮನೆ ಹತ್ರನೇ ಇರೋದು ಊರಲ್ಲಿ. ಹೂ ತಂದಿದ್ದರು ದೇವಸ್ಥಾನಕ್ಕೆ ಅಂತ ಹೇಳಿ. ಸೊ ಹೂವೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಆ್ಯಂಡ್ ಅದಾದ ನಂತರ ತೋಟದ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ. ಬಿಕಾಸ್ ಪಾಪುನೂ ಆ ರೀತಿ ಕರ್ಕೊಂಡು ಬರೋದ್ರಿಂದ ಅವನಿಗೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಸೊ ಅವನು ತೋಟದ ಮನೆಯಲ್ಲಿದ್ದಾನೆ ಅಜ್ಜಿ ತಾತನ ಜೊತೆ. ಸೊ ನಾವು ತೋಟದೊಳಗಡೆ ಬಂದಿದ್ದೀವಿ. ಸೊ ತೋಟದ ಮನೆಯಲ್ಲಿ ಪೆಟ್ಸ್ ಇರೋದ್ರಿಂದ ಪಾಪು ಅಲ್ಲಿ ಆಟ ಆಡ್ಕೊಳ್ತಾ ಇದ್ದಾನೆ. ಇಲ್ಲಿ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ರು. ಬಿಕಾಸ್ ಏನಂದರೆ ಅಡಿಕೆ ಕಾಯಿ ಕೀಳೋಕೆ ಬಂದಾಗ ಈ ರೀತಿ ಡ್ರಿಪ್ ಇರಿಗೇಷನ್ ಏನು ಮಾಡಿರ್ತೀವಲ್ಲ ಅದ್ರ ಮೇಲೆ ಅಡಿಕೆ ಗೊನೆಗಳು ಬಿದ್ದು ಕಟ್ಟಾಗಿರೋ ಪೀಸಸ್ ಅದು ಡ್ರಿಪ್ಪಿಂದು. ಸೊ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ರು. ಆ್ಯಂಡ್ ಇದನ್ನು ಹೊಸ್ದಾಗಿ ತಗೊಂಡು ಬಂದಿದ್ವಿ ನಾಯಿ ಮರಿನ. ಅಂದರೆ 1 ವೀಕ್ ಆಗಿದೆ ಅಷ್ಟೇ. ಅಂದರೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅದು ನಮಗೆ. ಸೊ ಪಾಪುಗೂ ಇಷ್ಟ ಆಗುತ್ತೆ ನಾಯಿ ಮರಿ, ಬೆಕ್ಕಿನ ಮರಿ, ಪೆಟ್ಸ್ ಎಲ್ಲ. ಸೊ ಅದು ನೋಡ್ಕೊಂಡು ಆಟ ಆಡ್ತಿದ್ದ. ಆ್ಯಂಡ್ ಆ ಕಡೆ ನೀರು ಇಟ್ಟಿದ್ದೀವಿ. ಸೊ ಬಕೆಟ್ ತೊಗೊಂಡು ನೀರು ತರಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ನಾನು ಒಳಗಡೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಅವ್ರ ಅಜ್ಜಿ ತಾತನ ಜೊತೆ ಇದ್ದಾನೆ ಅವನು. ನಾನು ಒಳಗಡೆಯಿಂದ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಅವ್ನಿಗೇನಂದರೆ ಅಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇಲ್ವಲ್ಲ, ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸಂಜೆ ಮನೆ ಹತ್ರ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಸಡನ್ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಅಂತ ಹೇಳಿ. ಮುಂಚೆನೇ ಗೊತ್ತಿದ್ದಿದ್ರೆ ಸ್ಯಾರಿನ ಪ್ಲೇಟಿಂಗ್ ಮಾಡ್ತಿದ್ದೆ ಮತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ಬೋದಾಗಿತ್ತು. ಸೊ ಸಡನ್ ಪ್ಲ್ಯಾನ್ ಇದ್ದಿದ್ದರಿಂದ ಆ ರೀತಿ ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ಲೈಟಾಗಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ರೆಡಿ ಆಗೋಣ ಅಂತ. ಸೊ ಈ ಸ್ಯಾರಿನ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಕೊಡಿಸಿದ್ರು ಮದುವೆ ಆದ 2ನೇ ವರ್ಷದಲ್ಲಿ. ಸೊ ಒಂಥರ ಸ್ಯಾರಿ ಬಂದುಬಿಟ್ಟು ಮೆಂತ್ಯ ಕಲರ್ ಮತ್ತು ಒಂಥರ ಬ್ಲೂ ಕಲರ್ನಲ್ಲಿದೆ. ಬಾರ್ಡರ್ ಇಲ್ಲ ಸ್ಯಾರಿಗೆ. ಅದಕ್ಕೆ ಈ ಚೈನ್ನ ವೇರ್ ಮಾಡ್ತಾಯಿದ್ದೀನಿ. ಆ ಸ್ಯಾರಿನ ನಾನು ಒಂದೇ ದಿನ ವೇರ್ ಮಾಡಿದ್ದು ಒಬ್ಬರ ಮದುವೆನಲ್ಲಿ. ಆ್ಯಂಡ್ ಈ ಚೈನ್ ಕೂಡ ವೇರ್ ಮಾಡಿರಲಿಲ್ಲ. ಆ್ಯಂಡ್ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ವೇರ್ ಮಾಡೋಣ ಅಂತ ತಗೊಂಡೆ. ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎರಡಕ್ಕೂ ಕೂಡ. ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಅವಾಗ. ಆ್ಯಂಡ್ ಪಾಪಗೂ ಕೂಡ ಅವನಿಗೆ ಒಂದು ನಾರ್ಮಲಾಗಿ ಅವನಿಗೆ ಜಾಸ್ತಿ ಏನೂ ರೆಡಿ ಮಾಡೋದಿಲ್ಲ ನಾನು. ಟೀ ಶರ್ಟ್ ಹಾಕಿ ಒಂದು ಪ್ಯಾಂಟ್ ಹಾಕಿ ಸಾಕ್ಸ್ ಹಾಕ್ದೆ ಅಷ್ಟೇ, ಅವನದಷ್ಟೇ. ಸೊ ನಾನು ರೆಡಿ ಆಗಿದ್ದಾಯಿತು. ಸೊ ಇಯರಿಂಗ್ಸ್ ಏನೂ ಚೇಂಜ್ ಮಾಡಲಿಲ್ಲ, ಜ್ಯುವೆಲ್ರಿ ಅದೊಂದು ಹಾಕ್ಕೊಂಡೆ. ಸೊ ಇದೇ ದೇವಸ್ಥಾನ ನಮ್ಮೂರಿಂದ ಒಂದು 6-7 ಕಿಲೋಮೀಟರ್ಸ್ನಲ್ಲೇ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ತುಂಬ ದೊಡ್ಡ ದೇವಸ್ಥಾನ ಕೂಡ, ವೆಂಕಟೇಶ್ವರನ ದೇವಸ್ಥಾನ. ಸೊ ಅಲ್ಲೇನಂದರೆ ಮೇಯ್ನ್ ದೇವ್ರು ಯಾವುದು ಅಂದರೆ ನಾನು ತೋರಿಸಿದ್ನಲ್ಲ ಅದು. ಆ್ಯಂಡ್ ಮಿಕ್ಕಿದ್ದೆಲ್ಲ ಆ ದೇವಸ್ಥಾನದಲ್ಲೇ ಇರೋ ದೇವ್ರುಗಳು. ಸೊ ತುಂಬ ದೊಡ್ಡ ದೇವಸ್ಥಾನ. ಆ್ಯಂಡ್ ಎಲ್ಲ ಥರದ ದೇವ್ರುಗಳು ಅಲ್ಲೇ ಇದೆ. ಸೊ ಫ್ರೀ ಡೇಸ್ನಲ್ಲಿ ಏನಾದರೂ ವೀಡಿಯೋ ಮಾಡಿದ್ರೆ ಟೆಂಪಲ್ ಟೂರ್ ರೀತಿ ಮಾಡ್ಬೋದು, ಅಷ್ಟು ದೊಡ್ಡ ದೇವಸ್ಥಾನ ಇದೆ. ಆ್ಯಂಡ್ ಅಷ್ಟು ವೆರೈಟೀಸ್ ಆಫ್ ದೇವರು, ಎಲ್ಲ ದೇವ್ರುಗಳನ್ನು ಕೂಡ ಅಲ್ಲಿ ಅಂದರೆ ಒಂದೊಂದು ದೇವಸ್ಥಾನ ಥರ ಚಿಕ್ಕ ಚಿಕ್ಕ ದೇವಸ್ಥಾನ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ. ಸೊ ನಾವು ಒಂದೇ ಸಲ ಬಂದಿದ್ದು ಮುಂಚೆ, ಅವಾಗ ಇನ್ನೂ ಪಾಪು ಇರಲಿಲ್ಲ ಅಲ್ಲ. ಸೊ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದರಿಂದ ಇವತ್ತು ಇಲ್ಲಿಗೆ ಬರಬೇಕು ಅಂತ ಹೇಳಿ ಬಂದದ್ದು.
ಸೊ ಇವಾಗ ಹೊಸದಾಗಿ ಇನ್ನೊಂದು ದೇವಸ್ಥಾನ ಕೂಡ ಮಾಡಿದ್ದಾರೆ ಪಕ್ಕದಲ್ಲಿ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲೂ ಕೂಡ ಹೋಗಬೇಕು. ಅದನ್ನು ಕೂಡ ನಾನು ನಿಮಗೆ ಮುಂದೆ ಬರೋ ಕ್ಲಿಪ್ಪಿಂಗ್ಸ್ನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಒಂಥರ ಚೆನ್ನಾಗಿತ್ತಲ್ಲ ಸ್ಪೇಸು. ಪಾಪು ಕೂಡ ಚೆನ್ನಾಗಿ ಓಡಾಡ್ಕೊಂಡು ಆಟ ಆಡ್ತಿದ್ದ. ಅವ್ನಿಗೇನಂದರೆ ಈ ರೀತಿ ಎಲ್ಲಾದರೂ ಕರ್ಕೊಂಡು ಬಂದರೆ ತುಂಬ ಖುಷಿ ಆಗ್ತಾನೆ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಅವನ್ನ ಆಟ ಆಡಿಸ್ತಾ ಇದ್ದೀವಿ. ಓಡಾಡ್ತಾ ಇದ್ದ ಅಲ್ಲೇ, ಅಂದರೆ ಇವಾಗ ನಡೆಯೋದು ಕಲಿತಾ ಇದ್ದಾನಲ್ಲ, ಬೀಳೋದು ಏಳೋದು ಇದೆಲ್ಲ ಮಾಡ್ತಿರ್ತಾನೆ. ಸೊ ಇದೇ ದೇವಸ್ಥಾನ ಇನ್ನೊಂದು ಹೊಸ್ದಾಗಿದೆ ಅಂತ ಹೇಳಿದ್ವಲ್ಲ, ಸೊ ಇದು ಈಶ್ವರ ದೇವಸ್ಥಾನ. ಸೊ ಇದು ಕೂಡ ಚೆನ್ನಾಗಿತ್ತು. ಇದು ನಾವು ನೋಡಿರಲಿಲ್ಲ, ಪಕ್ಕದಲ್ಲೇ ಇದ್ದಿದ್ದು. ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ನನಗೇನಂದರೆ ದೇವಸ್ಥಾನಕ್ಕೆ ಬಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಈ ರೀತಿ. ಸೊ ಇದು ಆ ದೇವಸ್ಥಾನ ಹೊಸ್ದಾಗಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇಲ್ಲಿಗೂ ಕೂಡ ಬಂದಿದ್ವಿ. ಪಾಪುಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದು ಅಲ್ಲೂ ಕೂಡ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಮ್ಮ ಮನೆಯಲ್ಲಿ ಏನಂದರೆ ಅಡುಗೆ ಕಾಯಿ ಕೆಲಸ ಜಾಸ್ತಿ ಇರುತ್ತೆ. ಸೊ ಇವತ್ತು ಎಲ್ಲರೂ ಕೆಲ್ಸಕ್ಕೆ ಬಂದಿದ್ದಾರೆ. ಆಲ್ಮೋಸ್ಟ್ 125 ಮೆಂಬರ್ಸ್ ಬಂದಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡಿದ್ದಾಯಿತು. ಆಮೇಲೆ ಪಾಪು ಹೊರಗಡೆ ಹೋಗೋಕ್ಕೆ ಅಂತ ಅಳ್ತಾ ಇದ್ದ. ಅವ್ನ ಅಲ್ಲಿ ಕೆಲಸ ಮಾಡೋ ಹತ್ರ ಕರ್ಕೊಂಡು ಬಂದಿದ್ದೀನಿ. ಎಲ್ಲರೂ ಇರ್ತಾರಲ್ಲ, ಅವ್ನಿಗೆ ಅದೆಲ್ಲ ಅಡಿಕೆ ಕಾಯಿ ಮುಟ್ಟೋದು ಇದೆಲ್ಲ ತುಂಬ ಇಷ್ಟ ಅವ್ನಿಗೆ. ಸೊ ಸ್ನಾನ ಮಾಡಿಸಿದ್ರೆ ಆಯ್ತು ಆಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ. ಸೊ ಎಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಮಾತಾಡಿಸ್ತಾ ಇರ್ತಾರೆ ಅವನ್ನ. ಅವ್ನಿಗೂ ಚೆನ್ನಾಗಿ ಅನಿಸುತ್ತೆ, ಜನ ಇರ್ತಾರಲ್ಲ. ಮತ್ತು ಹೊಟ್ಟೆ ಹಶ್ವಾಗಿತ್ತು ಅವನಿಗೆ. ಒಳಗಡೆ ಕರ್ಕೊಂಡು ಬಂದು 2 ಡೇಟ್ಸ್ ಕೊಟ್ಟೆ. ಸೊ ನಾನು ಇದನ್ನು ತಿಂತಾ ಇರೋದು ನೋಡಿಬಿಟ್ಟು ನನಗೂ ಕೊಡು ಅಂತ ಹೇಳ್ದೆ. ಸೊ ಒಂದು 2 ಹೀಗೆ ಕುಟ್ಟೆ ತಿಂತಾ ಇದ್ದ. ಅವನಿಗೆ ಡೇಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಪಾಪು ಕೈನಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ನೈಟ್ ಕೇಕ್ ಕಟ್ ಮಾಡಲಿಲ್ಲ. ಬಿಕಾಸ್ ಅವನ್ನ ನಿದ್ದೆನಲ್ಲೇ ಎಬ್ಬರಿಸೋದು ಬೇಡ ಅಂತ ಹೇಳಿ ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನೆ ಆದ್ವಿ. ಸೊ ಅವ್ನು ಬೆಳಗ್ಗೆ ಎದ್ದ ಮೇಲೇ ಕೇಕ್ ಕಟ್ ಮಾಡಿದ್ವಿ. ಸೊ ಇದು ಅವನಿಗೆ ಸೆಕೆಂಡ್ ನ್ಯೂ ಇಯರ್. ಲಾಸ್ಟ್ ಇಯರ್ ಅವನು ಇನ್ನೂ 2 ಮಂತ್ಸ್ ಬೇಬಿ. ಸೊ ಅವಾಗೆಲ್ಲ ಏನೂ ಈ ರೀತಿ ಮಾಡಿರಲಿಲ್ಲ. ಅಂದರೆ ನಾವೇ ಕೇಕ್ ಕಟ್ ಮಾಡಿದ್ವಿ. ಸೊ ನಾನು ಬೇರೆ ಕೇಕ್ ತಿನ್ನೋದಿಲ್ಲ. 2 ಕೇಕ್ ತಂದಿದ್ವಿ, ಒಂದು ಪೇಸ್ಟ್ರಿ ಮತ್ತು ಒಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಸೊ ನಾನು ಇದನ್ನು ಮಾತ್ರ ತಿನ್ನೋದು. ಆ್ಯಂಡ್ ಪಾಪುಗೆ ಇದೆಲ್ಲ ರೂಢಿ ಇಲ್ಲ, ಒಂದು ಒಳ್ಳೆ ಹ್ಯಾಬಿಟ್. ಅವ್ನು ತಿನ್ನೋದು ಇಲ್ಲ ಕೂಡ ಈ ರೀತಿ ಎಲ್ಲ ಕೊಟ್ಟಾಗ. ಸೊ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಪಾಪು ಜೊತೆ ನ್ಯೂ ಇಯರ್ನ ಈ ವರ್ಷ. ಸೊ ನ್ಯೂ ಇಯರ್ಗೆ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ತೋರಿಸಿದ್ನಲ್ಲ ಅದೇ ಕ್ಲಿಪ್ಪಿಂಗ್ಸ್. ಮತ್ತು ಪಾಪುಗೆ ಹೊಸ ಟಿ ಶರ್ಟ್ ಹಾಕಿ ಇವಾಗಷ್ಟೇ ಸ್ನಾನ ಮಾಡಿಸಿದ್ದೀನಿ. ಸೊ ಇವತ್ತೇನು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇಲ್ಲ. ಬಿಕಾಸ್ ಇನ್ನೂ ತುಂಬ ಕೆಲಸಗಳಿದ್ದಾವೆ ಮನೆ ಹತ್ರ. ನಾನು ನಿಮಗೆ ತೋರಿಸಿದ್ನಲ್ಲ ಅಡುಗೆ ಕೆಲಸಗಳು. ಸೊ ಅದರಿಂದ ಎಲ್ಲೂ ಹೋಗ್ತಾ ಇಲ್ಲ ಇವತ್ತು. ಇನ್ನೊಂದು ದಿನ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ. ಮನೆ ಹತ್ರ ಅಡುಗೆ ಕಾಯಿನಲ್ಲ ಅದನ್ನೆಲ್ಲ ಮುಟ್ಟಿದ್ರೆ, ಅಂದರೆ ಬಟ್ಟೆ ಸ್ವಲ್ಪ ಕರೆ ಅನಿಸುತ್ತೆ, ಅದು ಸ್ಟೈನ್ ಉಳ್ಕೊಂಡು ಬಿಡ್ತಾವೆ ಅದನ್ನು ಮುಟ್ಟಿದ್ರೆ. ಸೊ ಈ ಕಡೆ ಕರ್ಕೊಂಬಂದು ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದರೆ ಅವ್ನಿಗೆ ಇವಾಗ ವಾಕರ್ ಸೂಟಬಲ್ ಇಲ್ಲ. ಬಿಕಾಸ್ ಏನಂದರೆ ಇಳಿಯೋದಕ್ಕೆ ಹೋಗೋದು, ಅದ್ರ ಮೇಲೆ ನಿಂತ್ಕೊಳ್ಳೋಕೆ ಹೋಗೋದು ಹಿಂಗೆಲ್ಲ ಮಾಡ್ತಾನೆ. ಸೊ ಇದನ್ನ ಇನ್ಮೇಲೆ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಕರ್ಕೊಂಡು ಬಂದು ಸ್ವಲ್ಪ ಫೀಡಿಂಗ್ ಬಾಟಲ್ಗೆ ಹಾಲು ಹಾಕಿ ಕೊಟ್ಟೆ. ಬಿಕಾಸ್ ಸ್ವಲ್ಪ ಹಶ್ವಾಗಿತ್ತು ಅನ್ಸುತ್ತೆ ಅವ್ನಿಗೆ. ಬೆಳಗ್ಗೆಯಿಂದ ಕೊಟ್ಟಿರಲಿಲ್ಲ ಅಂತ ಹೇಳಿ ಇವಾಗ ಕೊಟ್ಟಿದ್ದೀನಿ ಹಾಲನ್ನ. ಸೊ ಅವನೇನಂದರೆ ಈ ರೀತಿ ಓಡಾಡ್ಕೊಂಡು, ಇವಾಗ ಓಡಾಡೋದು ಕಲ್ತಿದ್ದಾನಲ್ಲ, ಏನೇ ಕೊಟ್ಟರು ಓಡಾಡ್ಕೊಂಡು ತಿನ್ನೋದು. ಮತ್ತು ಹಿಂಗೆ ಬಾಟಲ್ಗೆ ಹಾಲು ಅಥವಾ ನೀರು ಹಾಕ್ಕೊಟ್ರೆ ಅದನ್ನು ಅಷ್ಟೇ ಓಡಾಡ್ಕೊಂಡು ಕುಡಿಯೋದು, ಈ ರೀತಿ ಮಾಡ್ತಿರ್ತಾನೆ. ನಾನು ಹೇಳಿದ್ನಲ್ಲ ಪಾಟ್ನಲ್ಲಿ ಈ ರೀತಿ ಮೆಂತ್ಯ ಸೊಪ್ಪು ಹಾಕ್ತೀನಿ, ನೆನೆಸಿದ ಮೆಂತ್ಯ ಯೂಸ್ ಮಾಡಿಕೊಂಡು ಅಂತ. ಅದನ್ನು ನಾನು ಪ್ರಿವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ, ಅಂದರೆ ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಪಲಾವ್ ಮಾಡಿದ್ದು. ಆವಾಗಿನ್ನೂ ಆ ಸೊಪ್ಪು ಪಾಟ್ನಲ್ಲೇ ಇತ್ತು. ಸೊ ಸೀಡ್ಸ್ ಏನಿತ್ತಲ್ಲ ಅದನ್ನು ಮಧ್ಯಕ್ಕೆ ಹಾಕಿಬಿಟ್ಟಿದೆ. ಸೊ ಎಲ್ಲ ಒಂದೇ ಕಡೆ ಬಂದುಬಿಟ್ಟಿದೆ. ಇವಾಗ ನಾನು ಅದನ್ನು ಕಿತ್ತು ಬೇರೆ ಕಡೆ ಕೂಡ ಹಾಕೋದಕ್ಕಾಗೋದಿಲ್ಲ. ಸೊ ಹಾಗೆ ಬಿಟ್ಟೆ ನೀರು ಹಾಕಿ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಇತ್ತಲ್ಲ, ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಅಂದರೆ ಇದು ತುಂಬ ಟೇಸ್ಟ್ ಇರುತ್ತೆ. ನಾವು ಅಂಗಡಿಯಿಂದ ತರೋದಕ್ಕಿಂತ ಅದು ಏನು ಚಿಕ್ಕಕ್ಕೆ ಬರುತ್ತಲ್ಲ, ನಾಟಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಕಾಣ್ತಾ ಇರೋದು ಸ್ವಲ್ಪ ಸಾಸಿವೆ ಗಿಡಗಳು ಹಾಕಿದ್ದೆ. ಪಾಪು ಸಾಸಿವೆಗಳನ್ನ ಚೆಲ್ಬಿಟ್ಟಿದ್ದ. ಸೊ ಅದನ್ನ ಎತ್ತಿ ಎಲ್ಲ ಹಾಕಿದ್ನಲ್ಲ, ಅದು ಕೂಡ ಬಿಟ್ಟಿದೆ. ಸೊ ಒಂದು ಎಂಟಿ ಪಾಟ್ ತಂದಿದ್ದೀನಿ, ಅದರಲ್ಲಿ ಏನಾದ್ರು ಹಾಕಬೇಕು. ಸೊ ನನಗೇನಂದರೆ ಮನೆ ಹತ್ರನೇ ಗಿಡಗಳನ್ನೆಲ್ಲ ಹಾಕಬೇಕು ಅಂತ ತುಂಬ ಇಷ್ಟ. ಬಟ್ ಏನಂದರೆ ಇಲ್ಲಿ ಮನೆ ಹತ್ರ ಸ್ಪೇಸ್ ಇಲ್ಲ. ಮನೆಯಿಂದ ಒಂದು ಸ್ವಲ್ಪ ದೂರ ಅಂದರೆ ಒಂದು 2 ಮಿನಿಟ್ಸ್ನಲ್ಲಿ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಸ್ವಲ್ಪ ಜಾಗ ಇದೆ, ಅಂದರೆ ತುಂಬ ಚೆನ್ನಾಗಿದೆ ಜಾಗ, ಅಲ್ಲಿ ಹಾಕ್ಬೋದು. ಬಟ್ ಅಲ್ಲಿ ವಾಟರ್ ಫೆಸಿಲಿಟಿ ಇಲ್ಲ. ಆ್ಯಂಡ್ ಹಸು ಸಾಕಿರ್ತಾರಲ್ಲ ಬೇರೆಯವ್ರ ಮನೆಯಲ್ಲೆಲ್ಲ, ಅದೆಲ್ಲ ಬಂದುಬಿಡ್ತಾವೆ ಅದರೊಳಗಡೆ. ನಾನು ಮುಂಚೆ ಹಾಕ್ತಿದ್ದೆ ಪಾಪು ಹುಟ್ಟೋದಕ್ಕಿಂತ ಮುಂಚೆ ವೆಜಿಟೇಬಲ್ಸ್ ಮತ್ತು ಇದೆಲ್ಲ ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಇದನ್ನೆಲ್ಲ ಹಾಕ್ಕೊಳ್ತಿದ್ದೆ. ಲೈಕ್ ವಾಟರ್ಮೆಲನ್ ಇದನ್ನೆಲ್ಲ. ಅಂದರೆ ಹಸುಗಳೆಲ್ಲ ಬಂದ್ಬಿಟ್ಟು ತಿಂದುಬಿಡೋದು ಹಿಂಗೆ ಮಾಡ್ತಾಯಿತ್ತು. ಸೊ ಅದರಿಂದ ಬಿಟ್ಬಿಟ್ಟೆ ನಾನು. ಮುಂದೆ ಏನಾದರೂ ಲೈಕ್ ಕಾಂಪೌಂಡ್ ರೀತಿ ಏನಾದರೂ ಮಾಡ್ಕೊಳ್ಬೇಕು. ಸೊ ಮನೆ ಹೊರಗಡೆ ಈ ರೀತಿ ಇದೆ. ಅದರಿಂದ ನ್ಯೂ ಇಯರ್ಗೆಲ್ಲೂ ಹೋಗಲಿಲ್ಲ ಇವತ್ತು. ಸೊ ಅಷ್ಟೆಲ್ಲ ಕೆಲಸ ಇರುತ್ತಲ್ಲ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ.
ಪಾಪು ಆಟ ಆಡ್ತಾ ಇದ್ದೀನಿ. ಆ್ಯಂಡ್ ರೂಮ್ನಲ್ಲಿ ಲೈಕ್ ಏನಂದರೆ ಎಕ್ಸ್ಟ್ರಾ ಗ್ರೋಸರೀಸ್ ಮತ್ತು ಆ ರೀತಿದ್ದೇನಾದರೂ ಐಟಮ್ಸ್ ಇರುತ್ತಲ್ಲ ಅಲ್ಲಿ ಇಟ್ಟಿರ್ತೀವಿ. ಅಲ್ಲಿಂದ ಹೋಗಿ ಒಂದೊಂದೇ ಸೋಪ್ ತರ್ತಾ ಇದ್ದ. ಸೊ ಹೆಂಗೋ ಸುಮ್ಮನೆ ಕೂತ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಅವನ್ನ ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್.